Hey guys, welcome back to my channel Amrita Gowda Vlogs in Kannada. ಮನಸೆಲ್ಲ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ನನವೆಂಬ ಚಿಲುಮೆಯ ಹಚ್ಚಿ ನಂದಾಯ್ತು ಇಲ್ಲಪ್ಪ ನಾನು ಇದು ಶ್ರಾವಣ ಶನಿವಾರ ಮಾಡಿದ್ದು ಕ್ಲಿಪ್ಪಿಂಗ್ಸು. ಹೀಗೆ ಶ್ರಾವಣ ಶನಿವಾರದ ದಿನ ನಮ್ಮ ಮನೆಯವ್ರು ಮಾಮೂಲಿ ಮನೇಲಿ ಪೂಜೆ ಮಾಡಿಬಿಟ್ಟು ಈ ಥರ ಹೊರಗೆ ಬಂದು ಚೊಂಬು ಇಟ್ಕೊಂಡು ಮನೆಗೆ ಹೋಗಿ ಗೋವಿಂದ ಗೋವಿಂದ ಅಂತ ಕೇಳಬೇಕು. ಆಗ ಮನೇಲಿರೋರು ಮನೆಯಿಂದ ತಂದು ಅಕ್ಕಿ ಹಾಕ್ತಾರೆ. ಇಲ್ಲಿ ನಮ್ಮೂರಲ್ಲಿ ಪದ್ಧತಿ ಹೀಗೆ ಇರೋದು, ಇವರೆಲ್ಲ ರೂಢಿಸ್ಕೊಂಡ್ಬಂದಿರೋದು ಈ ಥರನೇ. ತುಂಬ ಕಡೆ ಶ್ರಾವಣ ಶನಿವಾರ ಮಾಡ್ತಾರೆ ಅಂದರೆ ದಾಸಪ್ಪನ ಕರೀತಾರೆ, ಇಲ್ಲ ಇಲ್ಲಿ ಇವರಲ್ಲಿ ಈ ಥರ ಮಾಡ್ತಾರೆ. ಮುಂಚೆ ಕರೀತಾರೆ ಇದ್ರಂತೆ, ಏನೇನೋ ರೀಸನಿಂದ ಈ ಥರ ಇವರೇ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಆ್ಯಂಡ್ ಅವರು ಚೊಂಬಲ್ಲಿ ತಂದಿರೋ ಅಕ್ಕಿಯಿಂದ ಬೆಲ್ಲದನ್ನ ಮಾಡಿ ಅದು ದೇವ್ರ ಮನೇಲಿ ಎಡೆ ಇಟ್ಬಿಟ್ಟು ಹೊರಗಡೆ ಈ ಥರ ಕಳಸೆಲ್ಲ ಇಟ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ನಾನ್ ವೆಜ್ ಎಡೆ ಇಡ್ತಾರೆ. ಒಳಗಡೆ ಸಿಹಿ ಮಾಡಿರ್ತಾರೆ, ಹೊರಗಡೆ ಖಾರ ಮಾಡಿರ್ತಾರೆ. ನಾವು ಯಾವಾಗಲೂ ಇದು ಮಾಡೋದು, ಯಾವಾಗಲೂ ದೇವ್ರ ಮನೆ ಮುಂದೆನೇ ಈ ಥರ ನಾನ್ ವೆಜ್ ಇಡ್ತೀವಿ, ದೇವ್ರ ಮನೆ ಒಳಗೆ ಸಿಹಿ ಇಡ್ತೀವಿ. ಹಾಗೆ ನರಸಿಂಹ ಅವ್ರ ಅಕ್ಕವರು ನನ್ನ ಫ್ಯಾಮಿಲಿ ಎಲ್ಲ ಕೂಡ ಬಂದಿದ್ದರು. ಅವರು ಬಂದಿದ್ದನ್ನ ಊಟ ಮಾಡಿದ್ದನ್ನ ಏನೂ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ನಾನು. ಎಲ್ಲ ಮಲ್ಕೊಳ್ಳೋಣ ಅಂತ ರೆಡಿಯಾಗಿ ಎಲ್ಲ ಮಲ್ಕೊಳಕ್ಕೆ ಹೋಗಿದ್ದರೆ ಒಂದು ನೋಡಿ ಟೈಮಿಂಗ್ಸ್ ತೋರಿಸ್ತೀನಿ, 1:30 ರಾತ್ರಿಲಿ ಕಾಫಿ ಮಾಡಿಕೊಟ್ಟು ಸುಮ್ಮನೆ ಜಸ್ಟ್ ಬೇಕಾ ಅಂದೆ, ಎಲ್ಲ ಬೇಕು ಅಂದರು. ಸೊ ಅದಕ್ಕೋಸ್ಕರ ಕಾಫಿ ಮಾಡಿ ಕೊಟ್ಟಿದ್ದೀನಿ. ನೋಡಿ ಎಲ್ಲರೂ ಮಲ್ಕೊಂಡಿದ್ದಾರೆ. 1:30 ರಾತ್ರಿಯಲ್ಲಿ ಎದ್ದು ಕಾಫಿ ಕುಡಿತಾರೆ. ನಾವು ಈಗ ಹಿಂಗೆ ನಮ್ಮ ಫ್ಯಾಮಿಲಿನೇ ಈ ಥರ ನಾವು ಎಂಜಾಯ್ ಮಾಡ್ತೀವಿ ಅಂತ. ಲಾಸ್ಟ್ ಎಲ್ಲರೂ ಸೇರಿಬಿಟ್ರೆ ರಾತ್ರಿ ಮಧ್ಯರಾತ್ರಿವರೆಗೂ ಮಲಗಲ್ಲ. ಈಗ ಏನಾದ್ರು ತಿನ್ಕೊಂಡು ಕುತ್ಕೊಂಡು ಆಟ ಆಡ್ಕೊಂಡು ಕೂತಿರ್ತೀವಿ. ಆ್ಯಂಡ್ ಹೆಚ್ಚು ಕಮ್ಮಿ 2:30-3 ಗಂಟೆವರೆಗೂ ನಾವು ಮಲಗಿರಲಿಲ್ಲ. ಸ್ವಲ್ಪ ಜನ ಮಲಗಿದ್ರು, ಸ್ವಲ್ಪ ಜನ ಎದ್ದು ನಾವು ನನ್ನ ತಮ್ಮ ಮತ್ತೆ ಎಲ್ಲ ಕಾರ್ಡ್ಸ್ ಆಡ್ತಾಯಿದ್ವಿ. ಸ್ಕೂಲಿಗೆ ಬೇಗ ರೆಡಿ ಆಗಿದ್ಬಿಟ್ರು. ನೋಡಿ ಈ ಥರ ಆಟ ಆಡ್ಕೊಂಡು ನಿಂತಿರ್ತಾರೆ ನನ್ನ ಮಕ್ಕಳು. ಈ ಐಡಿ ಕಾರ್ಡಲ್ಲಿ ಸ್ಮೈಲಿ ಇದ್ದಾಳೆ ಅಂತ ಇದು ಮಕ್ಕಳನ್ನ ಮೆರ್ಸಿನೇ ಅವ್ರ ಅಪ್ಪದಿರೋ ಹಾಳು ಮಾಡಿಬಿಡ್ತಾರೆ. ನೋಡಿ ಹೋಮ್ ವರ್ಕ್ನ ಅವ್ರ ಅಪ್ಪ ಮಾಡಿಕೊಡ್ತಾ ಇದ್ದಾರೆ, ಅವಳಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಇದೆಲ್ಲ ಆಗಿದ್ದು 1 ವಾರಕ್ಕೆ. ಅಂದರೆ ಸಂಡೇ ನಾವು ಚನ್ನಪಟ್ಟಣಕ್ಕೆ ಹೊರಟಿದ್ವಿ. ಬಿಕಾಸ್ ನಮ್ಮ ಅಕ್ಕ ಅಂದರೆ ನಮ್ಮ ದುಬೈ ರಿಟರ್ನ್ ಅವಳು ದೇವ್ರ ಕಾರ್ಯ ಮಾಡ್ತಾಯಿದ್ಲು ಚನ್ನಪಟ್ಟಣದಲ್ಲಿ. ಸೊ ಎಲ್ಲರೂ ಹೊರಡೋಣ ಅಂತ ಹೊರಟಿದ್ವಿ. ಅದಕ್ಕೆ ಸ್ವಲ್ಪ ದೂರ ಪ್ರಯಾಣ ಅಲ್ವಾ, ಗಾಡಿ ಪೂಜೆ ಎಲ್ಲ ಮಾಡಿ ಹೊರಡೋಣ ಅಂತ ಗಾಡಿ ಪೂಜೆ ಮಾಡ್ತಾಯಿದ್ವಿ. ನಾವು ಮಧ್ಯಾಹ್ನ 4 ಗಂಟೆ ಹಂಗೇನೋ ಹೊರಟ್ವಿ. ನಾನು ಹೆಂಗೆ ಕರೆದೆ ನೋಡ್ದ? ಹ್ಞೂ ಅಮ್ಮ, ಸೂಸು ಮಾಡಿಸ್ಬಿಡು. ಸೂಸು ಮಾಡ್ಬಿಡ್ರಿ. ನಾವು ಬೆಳ್ತಂಗಡಿ ಗೋಡನ್ಕುಂಟೆ ಕೆಂಪಿ ಯಾಕೆ ನಾನು ಅಲ್ಲೇ ಬಂದೆ. ಅದಕ್ಕೆ ಅಲ್ಲಿ ನೋಡದೆ, ಅಲ್ಲಿ ಸರ್ವಿಸ್ ಅಲ್ಲೇ ಕಟ್ಟಿಡ್ಬೋದಲ್ವಾ? ಅಲ್ಲೇ ಮಂಡ ಹಾಕೋಲ್ಲ ಚಪ್ಲಿನೇ ಹಾಕೊಂಡಿಲ್ಲ ನಾವು. ಬರ್ರಿ ಅಮ್ಮನ ಹತ್ರ ಸೇರ್ಕೊಂಡೈತೆ ಅಂತ ಹಿಡಿದು. ಓಹ್
ಇದಕ್ಕೆ ಒಂದು ಮೀಮ್ ಹಾಕ್ತೀನಿ ಮಧ್ಯದಲ್ಲಿ. ಹಾಯ್ ಚಿಂತಕ. ಮಗು ಯಾಕೆ ಹಿಂಗಿದೆ? ಏನ್ ಮಾಡಿದಿರ ಮಗುಗೆ? ಮಧ್ಯೆ ಯಾರು ಕೂತಿದ್ರು? ಅವನೇ. ಅದಕ್ಕೆ ಇರಿಟೇಟ್ ಆಗಿದ್ಯಾ? ಗೊತ್ತಿಲ್ಲ ಕೊಡಂಪುಟ್ಟಿಗೆ ನಾನು ಮಧ್ಯೆ ಕೂತಿದ್ದೆ ಅದಕ್ಕೆ. ಅಣ್ಣ ಯಾವರು? ನಮ್ ಕೊಡಂಪುಂಟೆ ಮಿಸ್ ಆಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೀವಿ. ಅಯ್ಯೋ ಮಾಮ ಹೋಗ್ತಾ ಇದೀರ ನೋಡಿಸ್ತೀನಿ. ಅವರು ಅಕ್ಕ ಮಾಮ ಅವ ಅಕ್ಕ ಅವರು ಮಲಗಿದಾರ ಹುಡುಗರು. ರೀ ರೀ ಸರಿ, ಎಲ್ಲರೂ ತಿಂಡಿಗೆ ಹೋಗೋಣ ಅಂತ ನಿಲ್ಲಿಸಿದ್ವಿ. ಎಲ್ಲ ತಿಂಡಿ ಆರ್ಡರ್ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಎಲ್ಲ ಮಾತಾಡಿಕೊಂಡು ನಗಾಡ್ಕೊಂಡು ಇದ್ವಿ. ನಮ್ಮ ಅಮ್ಮ ನಮ್ಮ ಅತ್ತೆ ಒಂದು ಸ್ವಲ್ಪ ರೇಗಿಸ್ತಾ ಇತ್ತು ಲೈಟಾಗಿ. ಗುಡಿಯ ಕೂತ್ಕೋ ಅತ್ತೆ, ಅದಕ್ಕೆ ಹೇಳೋದು ಈ ಕಡೆ ಬಾ ಅಂತ. ಹೋಗೋ ಕೂತ್ಕೊಂತೀರಾ ಏನು? ಮಾಮ ಅತ್ತೆ ಹೊಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಮ್ಮ ಹಾಗೆ ಬೈಕರ್ಸ್ಗಳು ಕೂಡ ಹೋಗ್ತಾಯಿದ್ರು. ಗುಡಿಯ ನೋಡಿ ಬಾಯ್ ಮಾಡಿದ್ಲು. ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅವರು ಕೂಡ ಗುಡಿಯಾಗೆ ರಿಯಾಕ್ಟ್ ಮಾಡಿ ಬಾಯ್ ಮಾಡಿ ಹೇಳಿ ಹೋದರು. ಗುಡಿಯ ಹೋಗ್ತಾ ಹೋಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಲು. ತಿಂಡಿ ಎಲ್ಲ ಆಯ್ತಲ್ಲ, ಸ್ವಲ್ಪ ಎನರ್ಜಿ ಬಂತು ಇಬ್ರಿಗೂ ಕೂಡ. ಬಟ್ ಗಾನವಿ ಒಂಥರ ಇಂಟ್ರೋವರ್ಟ್ ಥರ, ಗುಡಿಯ ಎಕ್ಸ್ಟ್ರೋವರ್ಟ್ ಥರ. ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಉದ್ದಕ್ಕೂ ಇವಳು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ಲು. ತುಂಬ ಚೆನ್ನಾಗಿತ್ತು. ಗಾನು ಬೇಬಿ ಅವಳಿಗೆ ಪರಿಚಯ ಇದ್ದು ಕ್ಲೋಸ್ ಇದ್ದರೆ ಅಷ್ಟೇ ಅವ್ರ ಹತ್ರ ತುಂಬ ಚೆನ್ನಾಗಿ ಇದು ಮಾಡ್ತಾಳೆ. ಇಲ್ಲಾಂದರೆ ಸ್ವಲ್ಪ ಶೈ ಮಾಡ್ತಾಳೆ. ಗುಡಿಯ ಆಗಲ್ಲ, ಯಾರು ಏನಾರ ಅಂದ್ಕೊಳ್ಳಿ, ಏನಾರು ಬಿಡ್ಕೊಳ್ಳಿ, ನಂದು ಅನ್ನೋ ಥರ ಇರ್ತಾಳೆ ಅವಳು. ತುಂಬ ಚೆಂದ ಆ ಥರ ಇದ್ದರೆ. ಆದರೆ ಗಾನು ಬೇಬಿನೂ ಓಕೆ ಅವಳಿಗೆ ಇಷ್ಟ ಇದ್ದರೆ ಮಾಡ್ತಾಳೆ, ಇಲ್ಲ ಅಂದರೆ ಇಲ್ಲ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅತ್ತೆ ಎಲೆನು ಎತ್ತುದಾ? ನಡೀರಿ ಮುಗಿತಂತ ಹೋಗೋಣ. ಹಾ ಬತ್ತಾ ಇದೀವಿ. ಇರ್ತಾನಲ್ಲ ಗುಂಡ ಹತ್ರ ಮಾತಾಡ್ತಿದ್ಯಾ? ಅಯ್ಯೋ ಸಂದೀಪ, ಮತ್ತು ವಾಶ್ರೂಮ್ ಎಲ್ಲಿದೆ ನಿಮ್ಮದು? ಒಯ್ತವ್ರ ಇವರೆಲ್ಲ? ನೀನು ನಡ್ಕೊ ಬರ್ತಿದ್ಯಾ ಮತ್ತೆ? ಅಷ್ಟೇ ಹ್ಞೂ ಸೈಡಿಗೆ ಬರ್ರಿ. ಮಕ್ಕಳು ಬಂದವೆ ಸ್ಕೂಲ್ ಬಸ್ ಎಲ್ಲ ಇದೆ. ಹೌದಾ?
ಟಿಕೆಟ್ ಇಲ್ಲೇ ತಗೊಂಡಿರೋ ಯಪ್ಪ ಅತ್ತೆ ನಿಂಗೆ ಕಣ್ಣೆ ಹಾಂ ತಡೀರಿ ಅವಾಗಿಂದ ಅದೇ ಅಂತಿರೋದು. ನಾನು ಏನಂತ ಹೇಳು, ಹ್ಯಾಪಿ ಬರ್ಡೇ ಗುಂಡ. ಗುಮ್ಮನ್ ಮಕ್ಳು ಅಂತೀನಿ, ಅಮ್ಮ ಮಕ್ಳು ಅಂತಿದ್ದೆ. ಗಾನು ಬೇಬಿ ನಾಲ್ಕಕ್ಕೆ 20 ರೂಪಾಯಿ, 100 ರೂಪಾಯಿ. ನಮ್ಮತ್ತೆ ನಮ್ಮಮ್ಮ ಒಂದೇ ಥರ ಡ್ರೆಸ್ ಹಾಕಿದ್ದಾರೆ. ನಾವು ಫಿಲಮಿಗೆ ಹೋಗಿದ್ವಲ್ಲ, ಆ ಕಡೆಯಿಂದ ಬರ್ತಾ ನಾವು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಅವ್ರ ಡ್ರೆಸ್ನ, ಅದೇ ಡ್ರೆಸ್ ಇದು. ಇಬ್ಬರು ಅನ್ಎಕ್ಸ್ಪೆಕ್ಟೆಡ್ಲಿ ಹಾಕೊಂಬಂದಿದ್ದಾರೆ, ಒಬ್ರಿಗೊಬ್ರು ಮಾತಾಡ್ಕೊಂಡಿಲ್ಲ ಏನಿಲ್ಲ. ಇಬ್ಬರು ಹಾಕೊಂಬಂದ್ಮೇಲೆ ಒಬ್ರಿಗೊಬ್ರು ಗೊತ್ತಾಗಿದ್ದು ಒಂದೇ ಥರ ಡ್ರೆಸ್ ಹಾಕೊಂಬಂದಿದ್ದೀವಿ ಅಂತ. ಈಗ ಚಿಂಟು ಹಿಂಗಿಡ್ಕೋ ಕಾಯಿ ಒಂದು ಕೊಡು. ನಾವೇ ಹೊಡಿಯೋದಂತ. ಹೊಡಿತೀಯಾ? ಹೊಡಿ ಅಲ್ಲ ಹೊಡೆದಾಕೋದ್ರಲ್ಲಿ ಭಾರಿ ಹೊಡೆದಾಕ್ತೀನಿ. ಯೂನಿಫಾರ್ಮ್ ಹಾಕೊಂಡು ಮುಂದೆ ಕೊಡಿಯ ಮುಂಚೆ ಚೂರು ಹಾಕಿ ನಿನ್ ಕೈಯಲ್ಲೇ ಬೋರ ಹೊಡಿತೈತೆ. ನೀಟಾಗಿ ಹೆಂಗ್ ಬರ್ರಿ ಅವ್ರಿಗೆ ಇಷ್ಟನಿಲ್ಲ ಹೋಗ್ತದೆ. ಗೊತ್ತಾಗಿರುತ್ತೆ ಅನ್ಕೊತೀನಿ. ನಾವು ಚನ್ನಪಟ್ಟಣ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಕೆಂಗಲ್ ಅಯ್ಯನ ಗುಡಿ ಅಂತ ಇದೆಯಲ್ಲ, ಆಂಜನೇಯ ಸ್ವಾಮಿ ಟೆಂಪಲು, ಅಲ್ಲಿಗೆ ನಾವು ಬಂದಿರೋದು. ನಾನು ಒಳಗೆಲ್ಲ ಫೋನ್ ಅಲೋ ಇರಲಿಲ್ಲ, ದೇವಸ್ಥಾನದೊಳಗೆಲ್ಲ. ನಾನು ಎಲ್ಲ ದರ್ಶನ ಮಾಡ್ಕೊಂಡು ಬಂದಮೇಲೆ ಹೊರಗಡೆಯಿಂದ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಪಟ್ಟೆ, ದೇವ್ರನ್ನ ತೋರ್ಸೋಕ್ಕೆ. ಬಟ್ ಅದು ಬೆಳಕಿಗೆ ಆಗಲೇ ಇಲ್ಲ, ನೀಟಾಗಿ ಕ್ಯಾಪ್ಚರೇ ಆಗ್ತಿರ್ಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಒಳಗೆ ಫೋನ್ ಅಲೋ ಇರಲಿಲ್ಲ, ಸೊ ಅದಕ್ಕೋಸ್ಕರ ಹೊರಗಿಂದನೇ ಟ್ರೈ ಮಾಡಿದೆ. ಬಟ್ ನೀಟಾಗಿ ಕ್ಲಿಯರಾಗಿ ಕಾಣಿಸ್ಲೇ ಇಲ್ಲ. ಗಾನೋ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. ಎಲ್ಲಿ ಟಾರ್ಟೈಸ್ ಅಲ್ಲಿ ನೋಡಲೆ, ಅದನ್ನೇ ಇದೆ ಅಲ್ಲ. ಎಷ್ಟು ಪುಟಾಣಿಗಿವೆ, ಇಲ್ಲೂ ಒಂದೈತೆ. ದೊಡ್ಡದು ಇದು, ಅದು ಪುಟಾಣಿ ಚೆನ್ನಾಗಿ ಕ್ಯೂಟ್ ಆಗಿದೆ. ಅದೇನು ಅಲ್ಲೊಂದು ಸಣ್ಣ ಮಗುಚ್ಕೊಳ್ತಿರಂಗೈತೆ ಅಲ್ಲಿ. ಆಮೇಲೆ ದೊಡ್ಡ ಕಟ್ಟೈತೆ ನೋಡು, ಅಲ್ಲಿ ಇಳಿತೈತ್ ನೋಡು. ಅದಕ್ಕೆ ನಾನು ನೋಡ್ದಾ. ಎಲ್ಲೋದ್ರೂ ಇದೆ ಬರೀ ರೀ. ಅಲ್ಲಿ ನೋಡಲ್ಲ ನಿನ್ನ ಮೊಮ್ಮಕ್ಕಳು, ಅದನ್ನೇ ಹೇಳಿ ಬೈತಾ ಇದ್ದೀನಿ. ಏನು ನಾಮನ ಅಲ್ಲಿ ನೋಡಲಿ ಬಾವುಲೆ ಅಪ್ಪ ದೇವ್ರೆ, ಇವನಿಗೆ ಮಾತ್ರ ಅನ್ಕೊಳ್ಳೆ ಕೊಡು. ಮತ್ತೆ ಅವಳಿಗೆ ಕಿವಿನೂ ಕೇಳಬಾರ್ದು.
ಬಡ್ಕೊಳತ್ತೆ ಅಂತಾನೆ ಇವ್ ನೋಡ್ಲ ಹತ್ರ ಗಂಟ್ಲು ಹರ್ಕೋಬೇಕು ನಾವು ಮಾತಾಡ್ಸಲ್ಲ. ನಾನು ಅದನ್ನೇ ಹೇಳಿದ್ದು, ಅವ್ರು ಮಾತಾಡ್ಸೋದಿಲ್ಲ, ಕಿವಿ ಕೇಳಿ ಆಕ್ಷನ್ ಮಾಡ್ತೀವಿ ಹಿಂಗೆ. ನನಗಂತೂ ಒಳ್ಳೆ ಸೊಸೆ ಸಿಗ್ತಾಳೆ ನೋಡು. ಅವಳು ಯಾರು ಮೂಕಿ ಕ್ಯೂಡಿ ಅಂತ ಸಿಕ್ಕಿದ್ರೆ ಆಕ್ಷನ್ ಮಾಡ್ಬಿಟ್ಟು ನೋಡು ಇಷ್ಟು ಮಾಡಿಟ್ಟಿದ್ದೀನಿ, ಮುಂದಿನ ಕೆಲಸ ನಾನು ಸಂಜೆ ಬರೋಷಲ್ ಏನ್ ಗೊತ್ತಾ, ನಾವೆಲ್ಲ ಅವಳ ಬಗ್ಗೆ ಮಾತಾಡೋಳಿಗೆ ಏನು ಅರ್ಥ ಆಗಲ್ಲ. ಅವಾಗ ಇಲ್ಲೇ ಕೂರ್ಸ್ಕೊಂಡು ಅವಳಿಗೆ ಅಯ್ಯೋ ಮುಂಡೆದೆ ನಗಾಡು ಅಂತ ಅವಳು ಚೀರೋ ಒಳ್ಳೆ ಮಜಾ ಫೀಲ್ ಆಗುತ್ತೆ. ನನಗೆ ಆಗತ್ತೆ ಆದ್ರೂ ಅಯ್ಯೋ ಅನ್ಬೇಕಿ ನನ್ನ ಮಗನ ನಾನು ಹೆಂಡತಿಗೆ ಕೂತ್ಕೊಂಡು ಆಡಿಸ್ತು ನನಗೆ ಬೈತೇನಮ್ಮ ಮತ್ತೆ ಅಲ್ಲಲ್ಲಿ ಇಷ್ಟಗಳ ಗ್ಯಾಪ್ ಚಿರ ಅಷ್ಟಾಗದಲ್ಲ ಇಷ್ಟೆಲ್ಲ ಸಿಮೆಂಟ್ ಹಾಕ್ತಾರೆ. ಎಷ್ಟಾಗ್ಲ ಗ್ಯಾಪ್ ಇರ್ಬೇಕಂತೆ. ಏನ್ ಗೊತ್ತಾ, ಇದು ಯಾವ್ದಾದ್ರು ಗಣಪತಿ ಬೆಳಿತಿದ್ಯಲ್ಲ ಬೆಂಗಳೂರಲ್ಲಿ, ಗೊತ್ತಿಲ್ಲ. ಗಣೇಶ ಬೆಳಿತಿದ್ಯಲ್ಲ, ಆತರ ನಿಂಗೆ ಹಿಂಗ್ ಗ್ಯಾಪ್ ಆಗ್ಲಾ ಜಾಸ್ತಿ ಆಗ್ತಿದೆ. ಯಾಕೆ ಅದು ಹಂಗೆ? ಅತ್ತೆ ನೀನ್ ಸ್ವಲ್ಪ ಇತ್ತಾ ವಯಸ್ಸಾಗ್ತಿದ್ಯಲ್ಲ, ಅತ್ತೆ ನೀನ್ ಏಜ್ ಬರ್ತಾನೆ ಅತ್ತೆ. ಹೊಸಡು ಮಲಗಿದನ್ ಮಲಗ್ಲಿ ಬಿಡು, ಊಟ ಟೈಮಿಗೆ ಕರಿಯೋಣ ಕುಂಡ. ತನಿಷಿಗೆ ಕ್ರಿಕೆಟ್ ಅಂದರೆ ಭಾಳ ಇಷ್ಟ, ತುಂಬ ಇಷ್ಟಪಡ್ತಾನೆ ಕ್ರಿಕೆಟನ್ನು. ಆ್ಯಂಡ್ ಈ ವಾಂಟ್ಸ್ ಟು RCB ಥೀಮ್ ಕೇಕ್ ಓನ್ಲಿ. ಅವನಿಗೆ RCB ಕೇಕೇ ಬೇಕು ಅಂತ ತುಂಬ ಹೇಳ್ಕೊಂಡು ಮಾಡಿಸಿದ್ದಂತೆ, ಅದು ಕಸ್ಟಮೈಸ್ ಮಾಡಿಸಿದ್ಲು ಅಕ್ಕ. ಆ್ಯಂಡ್ ಇದು ನನ್ನ ಭಾವ ಅಕ್ಕನ ಮಗ. ನನ್ನ ಭಾವ ಫಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ, ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿರೋದು. ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆಗಿದ್ದು, ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಮೀಟ್ ಆಗಿದ್ದೆ ನಾನು, ಬರ್ಡೇ ದಿನ. ಮತ್ತು ಇದು ಭಾವನ ಅಮ್ಮ ಅಪ್ಪ. ಹಾಗೆ ನೆಕ್ಸ್ಟ್ ಬರ್ತಾರಲ್ಲ ನನ್ನ ಅಕ್ಕನ ಪಕ್ಕ ನಿಂತ್ಕೊತಾರಲ್ಲ, ಅವರು ನಮ್ಮ ದೊಡ್ಡಪ್ಪ, ಅಂದರೆ ನಮ್ಮ ಅಕ್ಕನ ಅಪ್ಪ. ಆ್ಯಂಡ್ ಅಕ್ಕ ಭಾವ ರಿಲೇಟಿವ್ಸಲ್ಲೇ ಮದುವೆ ಆಗಿರೋದು, ಅರೇಂಜ್ ಮ್ಯಾರೇಂಜೇ. ನಮ್ಮ ದೊಡ್ಡಪ್ಪನ ಅಕ್ಕನ ಮಗ ನಮ್ಮ ಭಾವ, ರಿಲೇಟಿವ್ಸಲ್ಲೇ ಮದುವೆ ಆಗಿರೋದು ಅವರಿಬ್ಬರು. ಹಾಂ ತಡೀರಿ ರೀ ನೀವು ಚೀಲ ಇರಲಿ, ಚಾಪೆ ಇರಲಿಲ್ಲ, ಅದಕ್ಕೆ ಕೂತ್ಕೊಂಡು ನೀವು ಚಾಪೆ ತಂದಿಲ್ಲ, ಇರಲಿಲ್ಲ ಅಲ್ಲಿ ಎಲ್ಲ ಜಾಗ ಬಿಡ್ರಿ. ಅಮ್ಮ ಈ ಕಡೆ ಬಾ, ಬಾಯಿ ಮುಚ್ಚೋ ಚಿಂಟು, ಜಾಗ ಬಿಡಪ್ಪ. ಏನು ಇಲ್ಲ, ಸರ್ಗು ಮುಂದೆ ಇಟ್ಕೊಂತೀಯ ನೋಡು. ಟವಲ್ ಏನು ಇಲ್ವಾ? ಏ ಲಾವಣ್ಯ, ಟವಲ್ ಇದ್ರೆ ಕೊಡು, ಬೇಗ ಕೊಡು ಮಗ್ನ, ಅದೇ ಕೊಡು. ಚಿಂಟು
ಹಾಸ್ಕೊಡು ಚಿಂಟು. ನೀನು ಯಾಕೆ ಹೇಳ್ತಿದ್ಯಾ? ಹಾಸು ಸುಮ್ಮನಿರೆ. ಅದು ನೀಟಾಗಿ ಇಟ್ಕೊಟ್ಟವಲ್ಲ, ಅಳ್ಬಾರ್ದು. ಸುಮ್ಮನಿರ್ಬೇಕು ನಿದ್ದೆ. ಬೆಲ್ಲ ಇರಲಿಲ್ಲ, ಅದ್ರ ಬದಲು ಸ್ವೀಟಿಗೆ ಚಾಕ್ಲೇಟ್ ಇಟ್ಟಿದ್ದೀವಿ, ಬೇಜಾರಾಗಬೇಡ. ಬೆಲ್ಲ ಸಿಗಲಿಲ್ಲ ಇಲ್ಲೆಲ್ಲೂ. ನೀನು RCB ಕೇಕ್ ಕಟ್ ಮಾಡಿಬಿಟ್ಟಲ್ಲ, ಅದಕ್ಕೆ ಬೇಜಾರಾಗಿದ್ದಾಳಮ್ಮ. ಅಳ್ಬೇಡ, ಸುಮ್ಮನಿರು. ಆಲ್ಮೋಸ್ಟ್ ಎಲ್ಲರೂ ಎಮೋಷ್ನಲ್ ಆದರು, ಬಿಕಾಸ್ ಅಕ್ಕ ಅಳ್ತಿದ್ಲಲ್ಲ, ಸೊ ಅದಕ್ಕೆ ಅಮ್ಮ ಅವಳಿಗೆ ಮಡ್ಲಕ್ಕಿ ಹಾಕ್ತಾಯಿದ್ರು. ಹಾಗೆ ಗೌರಿ ಹಬ್ಬದ ಬಾಗಿನ ಕೂಡ ಆಗುತ್ತೆ ಅಂದ್ಬಿಟ್ಟು, ಎರಡು ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ವಿ. ರೀಸನ್ ಇದೆ ಅಳೋದಕ್ಕೆ, ಟೈಮ್ ಬಂದಾಗ ಹೇಳ್ತೀನಿ, ಈಗ ಬೇಡ ಅಂತ ಅಂದ್ಕೊತೀನಿ. ಅಂದರೆ ಅಲ್ಲಿರೋ ಆಲ್ಮೋಸ್ಟ್ ತುಂಬ ಜನ ಎಮೋಷ್ನಲ್ ಆದರು, ಇನ್ಕ್ಲೂಡಿಂಗ್ ನಾನು ಹತ್ತು ಬಿಟ್ಟರೆ ಇನ್ನು ಬೇಡ, ಅಳೋದು ಬೇಡ, ನಗ್ನಗ್ತಾ ಇದು ಮಾಡ್ತಾಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಂಟ್ರೋಲ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಅತ್ತೆ ಬಿಟ್ಟರು ಅಲ್ಲಿ. ಯಾರಿರಲಿ, ಯಾರು ಬಿಡಲಿ, ಯಾರೇ ಬರಲಿ, ಯಾರೇ ಹೋಗಲಿ, ನಮ್ಮ ಅಕ್ಕನ ಜೊತೆ ನಾವೆಲ್ಲರೂ ಇರ್ತೀವಿ ಅಂತ ಅವಳಿಗೆ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಅಕ್ಕಾಗೆ ಫೇಸ್ ಮೇಕಪ್ ಮಾಡಿದ್ದು ನಾನೇ. ಶಿ ಲೈಕ್ಸ್ ಮೈ ಮೇಕಪ್, ಯಾಕಂದರೆ ನಾನು ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ತೀನಿ ಅಂತ ಅವಳಿಗೆ ಇಷ್ಟ ಆಗುತ್ತೆ. ಸ್ಯಾರಿ ಆ್ಯಂಡ್ ಹೇರ್ ಸ್ಟೈಲ್ ಬಂದು ಹೇರ್ ಸ್ಟೈಲಿಸ್ಟ್ ಹತ್ರ, ಅವಳ ಫ್ರೆಂಡ್ ಹತ್ರ ಮಾಡಿಸ್ಕೊಂಡ್ರು. ಫೇಸ್ ಮೇಕಪ್ ಮಾತ್ರ ನನ್ನ ಹತ್ರ ಮಾಡಿಸ್ಕೊಂಡ್ಳು. ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಮಾಡಿಸ್ಕೊಂಡ್ಳು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕೂಡ. ಆಂಟಿ ಹುಷಾರು, ಒಂದು ಕವರಿಗೆ ಹಾಕ್ಕೊಂಬಿಡ್ರಿ. ಬಾವಾ, ಕಲ್ಲುಪ್ಪು ತಂದಿದ್ದೀರಾ? ಬೇಡ, ನಮಗೆ ಉಪ್ಪೇ ಬೇಡ. ಅತ್ತೆ ಮಾಮನ್ ತಪ್ಪುಡ್ರಿ. ಏನದು? ಹಾಂ, ಇದ್ರಲ್ಲಿ ಅರ್ಧ ಹಾಕತ್ತೀವಿ ನಾವು. ಇಸ್ಕೊಂಡ್ ಬೇಡ ಕಣೋ ಅತ್ತೆ. ಗ್ರೇವಿ ಹಾಕಿ ಸಾಕು. ರೀ ಚಿಂಟುಗೂ ಗ್ರೇವಿನೇ. ನಾನು ಮಟನ್ದು ಏನು ತಿನ್ನಲ್ಲ, ಹಾಕ್ಬೇಡ ನನಗೆ. ಮತ್ತು ಊಟನೇ ಮಾಡೋದು. ತಿನ್ನಲ್ಲ. ಇವೆರಡು ಸೇಮ್ ಟು ಸೇಮ್. ಇವೆರಡು ಒಂದೇ ಫ್ರೇಮಲ್ಲಿ ಇದ್ದೀರಾ, 4 ಮೆಂಬರ್ಸ್ ಕೂಡ. ಹಾಂ, ಆ್ಯಸ್ ಯೂಶ್ವಲ್ ದೇವ್ರ ಕಾರ್ಯ ಅಂದಮೇಲೆ ನಾನ್ ವೆಜ್ ಊಟ ಇರುತ್ತೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಅದೇನು ವೀಡಿಯೋ ಅಷ್ಟು ಕ್ಯಾಪ್ಚರ್ ಮಾಡಿಲ್ಲ. ಸರಿ ಹೊರಡೋಣ ಅಂತ ಎಲ್ಲ ಹೊರಡೋಕ್ಕೆ ರೆಡಿ ಆದ್ವಿ. ಬಾಯ್ ಬಾಯ್. ಹಾಂ ಬಾಯ್. ನಿಧಿ ಬಾಯ್. ನಿಧಿ ಬಕೆಟಿಗೆ ಅನ್ನ ಸಾರು ಕಲಿಸ್ಬಿಟ್ಟು ಕೊಟ್ಬಿಡು, ರಾತ್ರಿ ತಿನ್ಕೊಂಡು వచ్చి.
ಹೇಳಲ್ವಾ? ಬಾಯ್ ಕುಡುಕ ಸಂಘದ ಅಧ್ಯಕ್ಷರಿಗೆಲ್ಲ ಬಾಯ್ ಬಾಯ್. ದೊಡ್ಡಪ್ಪ ಬಾಯ್. ನಾನು ಏನು ಹೇಳ್ದೆ ಕೇಳಿಸ್ಕೊಂಡ್ರಾ? ಕುಡುಕರು ಸಂಘದ ಅಧ್ಯಕ್ಷರಿಗೆಲ್ಲ ಬಾಯ್ ಅಂದೆ. ಕುಡ್ಕೊಂಡಿದ್ದೀರಲ್ಲ ನೀವು. ಇವರೇ ಏನಂತಾರೆ, ಕಾರ್ಯದರ್ಶಿ ಇವರು. ಅತ್ತೆ ಅತ್ತೆ ನಿಮ್ಮ ಅಕ್ಕ HD ಪ್ರಿಂಟ್ ಅಂತೆ. ಅಮ್ಮ ಹುಡ್ಗಂಗ್ ಹೊಡಿತಾರ ನೋಡಮ್ಮ, ಹೊಡಿಬೇಡ ಮಗು. ಅತ್ತೆ ನಿಂಗೆ ಹೊಡ್ದ ಅವನು. ನೀವ್ಯಾಕೆ ಸಾರಿ ಹೇಳ್ತೀರಾ ಸುಮ್ಮನೆ? ಅಲ್ಲೇ ಅವನ್ನ ತೋರ್ಕೊಡ್ಲಿ, ನಾವು ಕಾರ್ ನಿಂತಿದ್ದ ಅದೇ ಜಗದಲ್ಲಿ ಅವನು. ಅವ್ರ ತೋಟ ಪೈನಾಪಲ್ ಚೆನ್ನಾಗಿಲ್ವಾ? ವಾಟರ್ ಮೆಲನ್ ಚೆನ್ನಾಯ್ತು. ಎಕ್ಸ್ಚೇಂಜ್ ಆಗುವಂತ ನಮ್ಮ ಫುಲ್ಲು ಗುಡ್ಡ, ಹಾಂ ನೀ ಫುಲ್ಲು ನಿಮ್ಮ ಮಾಮ ಕುಳ್ಳ, ನಾನಿಂದ ತಲೆ ಮೇಲೆ ಹೊಡೆಯೋದು. ಆವಾಗ ನೀವಿಬ್ರು ಹೆಂಗೆ ಮದುವೆ ಆಗಿರ್ತೀರಾ? ಸಿಗಬೇಕು ನನ್ಗೆ ಅವಾಗಿರೋದು. ಹಂಗೆ ಹೇಳ್ರಿ. ಏಯ್ ಇರಬೇಕು, ಮರ್ತಾಗಿರ್ಬೇಕು ಏನ ಹಿಂದಿನ ಜನ್ಮದೆಲ್ಲ. ಓ ಹಂಗೆ. ಆವಾಗ ನಿಮಗೆ ಶೂಟು ಪಲ್ಪಿ ಹಂಗೆ ಅದೇ ಅದನ್ನ ಕುಡಿಬೇಕು. ಏಯ್ ಆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಟು ಬಂದ್ವಿ. ನಾವು ಬರ್ತಾ ತರೀಕೆರೆ ಹತ್ರ ನೈಟು ಸ್ವಲ್ಪ ಲೈಟಾಗಿ ಫುಡ್ಡು ತೊಗೊಂಡು ತಿನ್ಕೊಂಡು ಬಂದ್ವಿ. ಹಾಗೆ ಅಲ್ಲಿ ಲಾರಿ ಸಿಗಾಕೊಂಡಿತ್ತು, ಅದನ್ನೇ ನೋಡ್ತಾ ಇದ್ವಿ. ಎಲ್ಲ ಆದಮೇಲೆ ನಾವು ಎಲ್ಲರನ್ನೂ ಮನೆಗೆ ಅವ್ರವ್ರ ಮನೆಗೆ ಬಿಟ್ಟು ಎಲ್ಲರನ್ನೂ ಕಳಿಸಿ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.